ಇನ್ನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳುತ್ತಾ ಬಿಜೆಪಿ ಅಂತ ಈ ಬಗ್ಗೆ ಪಕ್ಷದ ಶಾಸಕರ ಜೊತೆ ಚರ್ಚೆ ಮಾಡ್ತೀವಿ, ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ. ಇನ್ನು ರಾಜ್ಯಪಾಲರ ಬಳಿ ಮನವಿ ಮಾಡುವ ಸುಳಿವನ್ನು ಸಿಟಿ ರವಿ ಕೊಟ್ಟಿದ್ದಾರೆ. ಈ ಸರ್ಕಾರ ಭ್ರಷ್ಟ ಸರ್ಕಾರ, ಸಿಎಂ ಭ್ರಷ್ಟರು ಅಂತ ರವಿ ವಾಗ್ದಾಳಿ ನಡೆಸಿದ್ದಾರೆ. ಮಂತ್ರಿಗಳಿಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ಮೂಢ ಹಗರಣವನ್ನು ನಿನ್ನೆ ದಿನ ನಾಟಕ ಮಾಡಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇವತ್ತು ವಿಚಾರಣೆ ಆಗಬೇಕು ಅಂತ ಹೇಳಿದರೆ ಅದನ್ನು ಬದಿಗಿಟ್ಟು CBI ತನಿಖೆ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮೈಸೂರು ಮೂಢ ಹಗರಣ ದೊಡ್ಡ ಹಗರಣ. ಇದು ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಢ ಹಗರಣ. ಒಂದು ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು. 1972ರಲ್ಲಿ ಪ್ರಥಮ ಬಾರಿಗೆ 5ನೇ ವಿಧಾನಸಭೆಯ ಪ್ರವೇಶಿಸಿದ ಅವರು 6ನೇ ಮತ್ತು 9ನೇ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು. 1989ರಿಂದ 1992ರವರೆಗೆ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವರಾಗಿಯೂ ಸಹ ಕಾರ್ಯನಿರ್ವಹಿಸಿದರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ ಅವರು 1ರಿಂದ 4ನೇ ತರಗತಿವರೆಗೆ ಕನ್ನಡ ಮಾಧ್ಯಮವನ್ನು ಕಡ್ಡಾಯ ಮಾಡಿ ಗ್ರಾಮೀಣ ಭಾಗದಲ್ಲಿ ಪ್ರೌಢಶಾಲೆಗಳನ್ನು ರಚಿಸಲು ಶ್ರಮಿಸಿದ್ದರು. ತಮ್ಮ ಸಾಮಾಜಿಕ ಸೇವೆಯಲ್ಲಿ ಮದರ್ ತೆರೆಸಾ, ರಾಜಕಾರಣದಲ್ಲಿ ದಾವಣಗೆರೆ ಇಂದಿರಾ ಗಾಂಧಿ ಎಂದೇ ಖ್ಯಾತಿ ಪಡೆದಿದ್ದ ನಾಗಮ್ಮ ಕೇಶವಮೂರ್ತಿ ಅವರು ರಾಜಕಾರಣದಲ್ಲಿ ಹಿಂದುಳಿದ ವರ್ಗದ ಹಣವನ್ನು ಲೂಟಿ ಮಾಡಿದ್ರು, ದಲಿತರ ಹಣವನ್ನು ಲೂಟಿ ಹೊಡೆದ್ರು. ಅವ್ರು ಮಾತ್ರ ಟೋಪಿ ಹಾಕೊಳ್ಳಿಲ್ಲ, ಜನರಿಗೆಲ್ಲ ಟೋಪಿ ಹಾಕಿದ್ರು. ಒಂದು ಭ್ರಷ್ಟಾಚಾರ, ಇನ್ನೊಂದು ಬೆಲೆ ಏರಿಕೆ, ಭ್ರಷ್ಟಾಚಾರ ಬಿಟ್ಟು ಬೇರೆ ಏನು ಮಾಡಿಲ್ಲ. ಈ ಸರ್ಕಾರದ ಭ್ರಷ್ಟಾಚಾರದ ನೀತಿಯ ವಿರುದ್ಧ, ಹಗಲು ದರೋಡೆಯ ವಿರುದ್ಧ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೆ ಬಂಡತನವನ್ನೇ ಹಾಸು ಹೊತ್ಕೊಂಡಿರುವಂಥ ಕಾಂಗ್ರೆಸ್ಸು ಬಂಡತನವನ್ನೇ ಹಾಸು ಹೊತ್ಕೊಂಡು ಮಾತ್ರ ಅಲ್ಲ, ಭ್ರಷ್ಟಾಚಾರವನ್ನೇ ಬಂಡವಾಳ ಮಾಡಿಕೊಂಡು ಹಿಂದುಳಿದ ವರ್ಗದ ಹಣವನ್ನು ಲೂಟಿ ಮಾಡಿದ್ರು, ದಲಿತರ ಹಣವನ್ನು ಲೂಟಿ ಹೊಡೆದ್ರು. ಅವ್ರು ಮಾತ್ರ ಟೋಪಿ ಹಾಕೊಳ್ಳಿಲ್ಲ, ಜನರಿಗೆಲ್ಲ ಟೋಪಿ ಹಾಕಿ. ಸೊ ಸಿಟಿ ರವಿ ಹಾಗೆ ವಿಜೇಂದ್ರ ಎಲ್ಲರೂ ಕೂಡ ಈಗಾಗಲೇ ಸರ್ಕಾರದ ವಿರುದ್ಧ ಮಾತನಾಡಿದ್ದಾರೆ. ಇದರ ಜೊತೆಗೆ ಇವತ್ತು ಕಲಾಪ ಕೂಡ ಆರಂಭ ಆಗಿದೆ. ಒಂದೇ ಮಾತರಂ ಒಂದು ಗೀತೆಯೊಂದಿಗೆ ಕಲಾಪ ಆರಂಭ ಆಗಿದೆ. ಮೊದಲಿಗೆ ಮೃತಪಟ್ಟ ಗಣ್ಯರಿಗೆ ಶ್ರದ್ಧಾಂಜಲಿ ಅಂದರೆ ನಾಗಮ್ಮ ಕೇಶವಮೂರ್ತಿ ಅವರ ಬಗ್ಗೆ ಸ್ಪೀಕರ್ UT ಖಾದರ್ ಅವರು ಮಾತನಾಡ್ತಾ ಇದ್ರು. ಏನೊಂದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ನೇತೃತ್ವದ ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಏನು ಒಂದು ಮೂಢ ಸೈಟ್ ಹಂಚಿಕೆ, ಮುಖ್ಯಮಂತ್ರಿಗಳು ವೀಸಾ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಇವತ್ತೇನು ಜುಡಿಷಿಯಲ್ ಕಮಿಷನನ್ನು ನಿನ್ನೆ ಆಜ್ಞೆಯನ್ನು ಮಾಡಿದ್ದಾರೆ, ಅದು ನಿಜಕ್ಕೂ